ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 925ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಐಕ್ಯೂ ಇಂದ ಯಾರಾದರೂ ಹೊಸ ಮೊಬೈಲ್, ಅದು ಕೂಡ ಬಜೆಟ್ ಅಲ್ಲಿ ಸ್ಪೆಸಿಫಿಕೇಶನ್ಸು ಕೂಡ ತುಂಬಾ ಚೆನ್ನಾಗಿರಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಆಗಸ್ಟ್ 21ನೇ ತಾರೀಕುವರೆಗೂ ವೆಯ್ಟ್ ಮಾಡಿ. ರೀಸನ್ ಏನು ಅಂದ್ರೆ ಐಕ್ಯೂ ಕಂಪ್ನಿಯವರು ಆಗಸ್ಟ್ 21ನೇ ತಾರೀಕು ನಮ್ಮ ಇಂಡಿಯಾದಲ್ಲಿ ಎರಡು ಮೊಬೈಲ್ಸ್ ನ ಲಾಂಚ್ ಮಾಡ್ತಿದ್ದಾರೆ. ಐಕ್ಯೂ Z9s ಹಾಗೆ ಬಂದ್ಬಿಟ್ಟು Z9s Pro ಅಂತೇಳಿ. ಐಕ್ಯೂ Z9s ಬಂದ್ಬಿಟ್ಟು ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಒಂದು ಡಿಸೈನ್ ಇಂದ ಬರುತ್ತೆ. ರೀಸೆಂಟ್ ಆಗಿ ವಿವೋ ಕಂಪ್ನಿಯವರು ಲಾಂಚ್ ಮಾಡಿದ್ರಲ್ಲ ವಿವೋ V40 ಸೀರೀಸ್, ಸೇಮ್ ಅದೇ ಡಿಸೈನ್ ಅಂತಾನೆ ಹೇಳ್ಬೋದು. ಈ ಒಂದು ಡಿಸೈನ್ ಇಂದ ನಿಮಗೆ ಈ ಮೊಬೈಲ್ ಬರುತ್ತೆ. ನಿನ್ನ ಐಕ್ಯೂ Z9s Pro ನೋಡ್ಕೊಂಡ್ರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಡಿಸೈನ್ ಇಂದ ನಿಮಗೆ ಈ ಒಂದು ಮೊಬೈಲ್ ಬರುತ್ತೆ. ಸ್ಪೆಸಿಫಿಕೇಶನ್ಸ್ ಕೇಳಿದ್ರೆ ಶಾಕ್ ಆಗ್ತೀರಾ, ಅಷ್ಟು ಒಳ್ಳೆ ಸ್ಪೆಸಿಫಿಕೇಶನ್ಸ್ ಇಂದ ಈ ಒಂದು ಮೊಬೈಲ್ಸ್ ನ ಲಾಂಚ್ ಮಾಡ್ತಿದ್ದಾರೆ. ಇನ್ನ ಪ್ರೈಸ್ ನೋಡ್ಕೊಂಡ್ರೆ 25,000 ಒಳಗಡೆ ನಿಮಗೆ ಈ ಒಂದು ಮೊಬೈಲ್ಸ್ ಸಿಗುತ್ತೆ. ಇದರಲ್ಲಿ ನಿಮಗೆ ಐಕ್ಯೂ Z9s ಅಂತ ಹೇಳ್ಬಿಟ್ಟಿದಲ್ಲ, ಎಸ್ ಬಂದ್ಬಿಟ್ಟು ಸ್ಟೂಡೆಂಟ್ ಅಂತೇಳಿ. ಸ್ಟೂಡೆಂಟಿಗೋಸ್ಕರ ನಾವು ಈ ಮೊಬೈಲ್ ನ ಲಾಂಚ್ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಐಕ್ಯೂ ಕಂಪ್ನಿಯವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಸು ಕೂಡ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಬಂದ್ಬಿಟ್ಟು ಸ್ನ್ಯಾಪ್ ಡ್ರ್ಯಾಗನ್ 7 ಸೀರೀಸ್ ಅಲ್ಲಿ ಒಂದು ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ. ಈ ರೀತಿಯಾಗಿ ಹೇಳ್ಕೊಂತ ಹೋದ್ರೆ ಸ್ಪೆಸಿಫಿಕೇಶನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ಮೊಬೈಲ್ ನ ನಾನು ಕೂಡ ತರಿಸ್ಕೊಂಡಿದ್ದಾದ್ಮೇಲೆ ಅನ್ಬಾಕ್ಸ್ ಕೂಡ ನಾನು ನಿಮಗೆ ಮಾಡ್ಕೊಡ್ತೀನಿ. ಯಾರಾದ್ರೂ ಕಮ್ಮಿ ಪ್ರೈಸ್ ಅಲ್ಲಿ ಒಂದು ಒಳ್ಳೆ ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ವೆಯ್ಟ್ ಮಾಡಿ, ಆರಾಮಾಗಿ ಈ ಒಂದು ಮೊಬೈಲ್ ನ ಪರ್ಚೇಸ್ ಮಾಡಿ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸೋನಿ ಕಂಪ್ನಿಯವರು ನಮ್ಮ ಇಂಡಿಯಾದಲ್ಲಿ ಸೋನಿ ಬ್ರಾವಿಯಾ 8 ಸೀರೀಸ್ ಅಲ್ಲಿ ಎರಡು ಹೊಸ ಟಿವಿಸ್ ನ ಲಾಂಚ್ ಮಾಡಿದ್ದಾರೆ. 55 ಇಂಚಸ್ ಹಾಗೆ ಬಂದ್ಬಿಟ್ಟು 65 ಇಂಚಸ್. ಈ ಒಂದು ಟಿವಿಸ್ ಕಂಪ್ಲೀಟ್ಲಿ OLED ಟಿವಿಸ್ ಅಂತಾನೆ ಹೇಳ್ಬೋದು. ಪಿಕ್ಚರ್ ಕ್ವಾಲಿಟಿ ಮಾತ್ರ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. QLED ಟಿವಿಸ್ಗೆ ಕಂಪೇರ್ ಮಾಡಿದ್ರೆ OLED ಟಿವಿಸ್ ನಿಮಗೆ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ. ಅದರ ಜೊತೆಗೆ ಪ್ರೈಸ್ ಕೂಡ ನಿಮಗೆ ಒಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಈ ಒಂದು ಟಿವಿಸ್ಗೆ ನಿಮಗೆ ಡಾಲ್ಬಿ ವಿಷನ್ ಹಾಗೆ ಬಂದ್ಬಿಟ್ಟು ಡಾಲ್ಬಿ ಅಟ್ಮಾಸ್ಗೂ ಕೂಡ ಸಪೋರ್ಟ್ ಮಾಡುತ್ತೆ. ಇನ್ನು ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ತೀರಾ. 55 ಇಂಚಸ್ ಬೇಕು ಅಂದ್ರೆ 2,20,000 ಇಟ್ಟಿದ್ದಾರೆ. ಅದೇ ನಿಮಗೆ 65 ಇಂಚಸ್ ಬೇಕು ಅಂದ್ರೆ 3,15,000 ಇಟ್ಟಿದ್ದಾರೆ. 55 ಇಂಚಸ್ ಆದ್ಮೇಲೆ ನೆಕ್ಸ್ಟ್ ನೀವು 65 ಇಂಚಸ್ ತಗೋಬೇಕು ಅಂದ್ರೆ ಒಂದೊಂದು ಇಂಚಿಗೆ ನೀವು 10,000 ರೂಪಾಯಿ ಕೊಡಬೇಕಾಗತ್ತೆ. ಹತ್ತತ್ರ 1,00,000ವರೆಗೂ ವೇರಿ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾರಾದ್ರೂ ನೀವು ಸೋನಿ ಕಂಪ್ನಿಯಲ್ಲಿ ನಮಗೆ OLED ಟಿವಿಸ್ ಬೇಕು ಅಂತ ಟ್ರೈ ಮಾಡ್ತಾ ಇದ್ರೆ ಇವಾಗ ಹೊಸ ಟಿವಿಸ್ ನ ಲಾಂಚ್ ಮಾಡಿದ್ದಾರೆ. ಈ ಒಂದು ಟಿವಿಸ್ ನ ಟ್ರೈ ಮಾಡಿ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರಿಲಯನ್ಸ್ AGM ಪ್ರತಿ ವರ್ಷ ನಮಗೆ ಈ ಒಂದು ಇವೆಂಟ್ ನಡೆಯುತ್ತೆ. AGM ಅಂದ್ರೆ ಏನು ಇಲ್ಲ, ಆನ್ಯುವಲ್ ಜನರಲ್ ಮೀಟಿಂಗ್ ಅಂತ ಹೇಳ್ಬಿಟ್ಟು ಕರೀತೀವಿ. ತುಂಬಾ ದೊಡ್ಡ ಲೆವೆಲ್ ಅಲ್ಲಿ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ಇವೆಂಟ್ ಆಗಸ್ಟ್ 29ನೇ ತಾರೀಕು ನಡೀತಾ ಇದೆ. ಈ ಒಂದು ಇವೆಂಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ವರ್ಷ ಏನೇನೆಲ್ಲ ಟೆಕ್ನಾಲಜೀಸ್ ನ ತರ್ತಾರೆ, ಏನೇನೆಲ್ಲ ಪ್ರಾಡಕ್ಟ್ಸ್ ನ ಲಾಂಚ್ ಮಾಡ್ತಾರೆ ಅಂತೇಳಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದು ಇವೆಂಟ್ ಅಲ್ಲಿ ನಮಗೆ ಗೊತ್ತಾಗುತ್ತೆ. ಇವಾಗ ಒಂದು ಸ್ವಲ್ಪ ರಿಪೋರ್ಟ್ಸ್ ಕೂಡ ಹೊರಗೆ ಬಂದಿದೆ. ಅದರಲ್ಲಿ ಮೊದಲನೇದು ನೋಡ್ಕೊಂಡ್ರೆ ಜಿಯೋ ಕಂಪ್ನಿಯವರು ಬಜೆಟ್ 5G ಮೊಬೈಲ್ ನ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ತುಂಬಾ ಕಮ್ಮಿ ಪ್ರೈಸಿಗೆ ನಿಮಗೆ ಒಂದು 5G ಮೊಬೈಲ್ ಸಿಗುತ್ತೆ. ರೀಸೆಂಟ್ ಆಗಿ ಸ್ನ್ಯಾಪ್ ಡ್ರ್ಯಾಗನ್ ಕಂಪ್ನಿಯವರು ಲಾಂಚ್ ಮಾಡಿದ್ರಲ್ಲ ಸ್ನ್ಯಾಪ್ ಡ್ರ್ಯಾಗನ್ 4S Gen 2, ಈ ಪ್ರೊಸೆಸರ್ ಯೂಸ್ ಮಾಡಿಬಿಟ್ಟು ಈ ಮೊಬೈಲ್ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ನಿಜ ಎಷ್ಟು ಮಟ್ಟಿಗೆ ಸುಳ್ಳು ಅಂತ ಗೊತ್ತಿಲ್ಲ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಒಂದು ಬಜೆಟ್ 5G ಮೊಬೈಲ್ ನು ಕೂಡ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಹಾಗೆ ಬಂದ್ಬಿಟ್ಟು ಜಿಯೋ ಸ್ಪೇಸ್ ಫೈಬರ್ ನು ಕೂಡ ಲಾಂಚ್ ಮಾಡ್ತಿದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸ್ಯಾಟಲೈಟ್ ಇಂಟರ್ನೆಟ್ ಕನೆಕ್ಟಿವಿಟಿ ಅಂತಾನೆ ಹೇಳ್ಬೋದು. ಎಲಾನ್ ಮಸ್ಕ್ ಅವ್ರದ್ದು ಸ್ಟಾರ್ ಲಿಂಕ್ ಏನಿದೆಲ್ಲ ಸೇಮ್ ಅದೇ ರೀತಿ ವರ್ಕ್ ಆಗುತ್ತೆ. ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಕಾರ್ಡಲ್ಲೂ ಕೂಡ ನಿಮಗೆ ಹೈ ಸ್ಪೀಡ್ ಇಂಟರ್ನೆಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ನನಗನ್ನಿಸ್ತಂಗೆ ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋನು ಕೂಡ ಮಾಡಿದೆ. ಆ ವಿಡಿಯೋ ನೋಡಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಎಲ್ಲಿ ನಮಗೆ ನೆಟ್ವರ್ಕ್ ಸಿಗಲ್ಲ ಅಂತ ಪ್ಲೇಸಸ್ ಅಲ್ಲೂ ಕೂಡ ಈಸಿಯಾಗಿ ನಮಗೆ ನೆಟ್ವರ್ಕ್ ಆದ್ರೆ ಸಿಗುತ್ತೆ ಈ ಒಂದು ಸರ್ವಿಸ್ ಇಂದ. ಸೊ ನೋಡೋಣಂತೆ ಆಗಸ್ಟ್ 29ನೇ ತಾರೀಕು ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನೋಡ್ಕೊಂಡ್ರೆ ನಮಗೆ ಒನ್ಪ್ಲಸ್ ನಾರ್ಡ್ CE4 ಈ ಮೊಬೈಲ್ ಬಗ್ಗೆ ನಾನು ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ತುಂಬಾ ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು. ಇವಾಗ ಈ ಮೊಬೈಲ್ ಬ್ಲಾಸ್ಟ್ ಆಗಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಕಂಪ್ಲೀಟ್ ಆಗಿ ಸುಟ್ಟೋಗಿದೆ ಅಂತಾನೆ ಹೇಳ್ಬೋದು. ರೀಸನ್ ಗೊತ್ತಿಲ್ಲ. ಹಾಗೆ ಬಂದ್ಬಿಟ್ಟು ಈ ಒಂದು ಇನ್ಸಿಡೆಂಟ್ ಎಲ್ಲಿ ನಡೆದಿದೆ ಅಂತಾನೂ ಕೂಡ ಗೊತ್ತಿಲ್ಲ. ಇವಾಗ ಈ ಒಂದು ಫೋಟೋಸ್ ವಿಪರೀತ ವೈರಲ್ ಆಗಿದೆ ಅಂತಾನೆ ಹೇಳ್ಬೋದು. ಒನ್ಪ್ಲಸ್ ಕಂಪ್ನಿಯವರು ಕೂಡ ರಿಯಾಕ್ಟ್ ಆಗಿಲ್ಲ. ನೋಡೋದ್ರೇನೆ ಭಯ ಆಗುತ್ತೆ. ಬ್ಯಾಟ್ರಿ ನೋಡ್ಬೋದು ಯಾವ ರೀತಿ ಉಬ್ಬಿದೆ ಅಂತೇಳಿ. ಇನ್ನೊಂದ್ಸಲ ಬ್ಲಾಸ್ಟ್ ಆದ್ರೂ ಕೂಡ ಆಗುತ್ತೆ. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ. ಇವಾಗ ಪ್ರೆಸೆಂಟ್ ಓವರ್ ಆಗಿ ಚಾರ್ಜ್ ಮಾಡೋದಕ್ಕಾದ್ರೆ ಹೋಗ್ಬೇಡಿ. ಇನ್ನ ಒಂದ್ ಸ್ವಲ್ಪ ಜನ ಏನ್ ಮಾಡ್ತಾರೆ ಅಂದ್ರೆ ಓವರ್ ನೈಟ್ ಚಾರ್ಜ್ ಮಾಡ್ತಾರೆ. ಆ ರೀತಿಯಾಗಿ ಯಾವತ್ತೂ ಕೂಡ ಮಾಡೋದಕ್ಕಾದ್ರೆ ಹೋಗ್ಬೇಡಿ. ಮ್ಯಾಕ್ಸಿಮಮ್ 80% ವರ್ಗೂ ಚಾರ್ಜ್ ಮಾಡಿ. 80% ಮೇಲ್ವರೆಗೂ ಚಾರ್ಜ್ ಮಾಡೋದಕ್ಕಾದ್ರೆ ಹೋಗ್ಬೇಡಿ. ಅವಾಗ ಬ್ಯಾಟ್ರಿನೂ ಕೂಡ ಚೆನ್ನಾಗಿರುತ್ತೆ. ಹಾಗೆ ಬಂದ್ಬಿಟ್ಟು ಮೊಬೈಲು ಕೂಡ ಹೀಟ್ ಆಗೋದಿಲ್ಲ. ಒಂದ್ ಸ್ವಲ್ಪ ಹುಷಾರಾಗಿರಿ. ಆ ಮೊಬೈಲ್ ನೋಡ್ಬೋದು ಯಾವ ರೀತಿ ಸುಟ್ಟೋಗಿದೆ ಅಂತೇಳಿ. ಸೊ ನೋಡೋಣಂತೆ ಇನ್ನೊಂದು ಸ್ವಲ್ಪ ದಿವಸ ಆಯ್ತು ಅಂದ್ರೆ ನಮಗೆ ಇನ್ನಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಹರಿಯಾಣದಲ್ಲಿ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ನಡೆದಿದೆ. ಈ ಇನ್ಸಿಡೆಂಟ್ ಕೇಳಿದ್ದಾದ್ಮೇಲೆ ಲಿಟ್ರಲಿ ಶಾಕ್ ಆದ ಅಂತಾನೆ ಹೇಳ್ಬೋದು. ಇಂಥ ಜನನು ಇರ್ತಾರ ಅಂತ ಹೇಳ್ಬಿಟ್ಟು ಅನ್ನಿಸ್ಬಿಡ್ತು. ರೀಸನ್ ಏನು ಅಂದ್ರೆ ಹರಿಯಾಣದಲ್ಲಿ ಅಜಯ್ ಕುಮಾರ್ ಅಂತೇಳಿ ಒಬ್ಬ ವ್ಯಕ್ತಿ ಇದ್ದಾನೆ. ಈ ವ್ಯಕ್ತಿಗೆ ಬಂದ್ಬಿಟ್ಟು ಮದುವೆ ಆಗಿದೆ. ಸೊ ಮನೆಗೆ ಹೋಗ್ಬಿಟ್ಟು ಕ್ಯಾಶುವಲ್ ಆಗಿ ಅವ್ರ ಹೆಂಡತಿ ಜೊತೆ ಮಾತಾಡ್ತಾ ಇದ್ದಾನೆ, ಆರಾಮಾಗಿ
ಮಾತಾಡ್ತಾ ಇದ್ದಾನೆ. ಹಾಗೆ ಬಂದ್ಬಿಟ್ಟು ಮೊಬೈಲು ಕೂಡ ಯೂಸ್ ಮಾಡ್ತಿದ್ದಾನೆ. ಮೊಬೈಲ್ ಯೂಸ್ ಮಾಡ್ಬೇಕಾದ್ರೆ ಇಂಟರ್ನೆಟ್ ಕಂಪ್ಲೀಟ್ ಆಗಿ ಖಾಲಿ ಆಗೋಗ್ಬಿಟ್ಟಿದೆ. ನೆಕ್ಸ್ಟ್ ಇವನ ಹತ್ರ ಇಂಟರ್ನೆಟ್ ಇಲ್ಲ ಮೊಬೈಲ್ ಯೂಸ್ ಮಾಡಬೇಕು ಅಂದ್ರೆ. ಅವಾಗ ಅವ್ರ ಹೆಂಡತಿ ಕೇಳಿದ್ದಾನೆ, ನಿನ್ ಮೊಬೈಲಲ್ಲಿ ಒಂದು ಸ್ವಲ್ಪ ಹಾಟ್ಸ್ಪಾಟ್ ಆನ್ ಮಾಡ್ತೀಯಾ, ನಾನು ಕನೆಕ್ಟ್ ಮಾಡ್ಕೊಂತೀನಿ ಅಂತೇಳಿ. ಅವ್ರ ಹೆಂಡತಿ ನಾನು ಹಾಟ್ಸ್ಪಾಟ್ ಆನ್ ಮಾಡೋದಿಲ್ಲ, ನಂದು ಇಂಟರ್ನೆಟ್ ಖಾಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ಜಗಳ ಮಾಡಿದ್ದಾಳೆ. ಕೊನೆಗೆ ಇವನಿಗೆ ಕೋಪ ಬಂದ್ಬಿಟ್ಟಿದೆ, ನನಗೆ ಹಾಟ್ಸ್ಪಾಟ್ ಆನ್ ಮಾಡಲ್ಲ ನೀನು ಅಂತ ಹೇಳ್ಬಿಟ್ಟು ಸೈಡಲ್ಲಿ ಏನೋ ಒಂದು ಸ್ವಲ್ಪ ಶಾರ್ಪ್ ಆಬ್ಜೆಕ್ಟ್ ಇದ್ರೆ ಅದನ್ನ ತಗೊಂಡು ಸಾಯಿಸ್ಬಿಟ್ಟಿದ್ದಾನೆ. ಸಾಯಿಸ್ಬೇಕಂತ ಹೋಗಿಲ್ಲ, ಆದ್ರೆ ಆ ಹುಡುಗಿ ಹೋಗ್ಬಿಟ್ಟಿದ್ದಾಳೆ. ಇವನು ಕೂಡ ಶಾಕ್ ಆಗಿ ಊರ್ ಬಿಟ್ಟು ಓಡೋಗಿದ್ದಾನೆ. ಇವಾಗ ಪೊಲೀಸ್ ಅವರು ಅರೆಸ್ಟ್ ಮಾಡಿದ್ದಾರೆ. ಪೊಲೀಸ್ ಅವರು ಅರೆಸ್ಟ್ ಮಾಡಿದ್ದಾದ್ಮೇಲೆ ಕೇಳಿದ್ದಾರೆ, ಏನಕ್ಕೆ ನೀನು ನಿಮ್ಮ ಹೆಂಡತಿನ ಸಾಯಿಸಿದೆ ಅಂದ್ರೆ ಹಾಟ್ಸ್ಪಾಟ್ ಆನ್ ಮಾಡಲ್ಲ ಅಂದ್ಲು, ಅದಕ್ಕೆ ನಾನು ಸಾಯಿಸಿದೆ ಅಂತ ಹೇಳ್ಬಿಟ್ಟು ಈ ವ್ಯಕ್ತಿ ಹೇಳ್ತಾ ಇದ್ದಾನೆ. ಎಂತೆಂತ ಜನ ಇರ್ತಾರೆ ನೋಡಿ. ನಿನ್ನೆ ಟೆಕ್ ನ್ಯೂಸ್ ಅಲ್ಲಿ ತಾನೇ ಮಾತಾಡಿದ್ವಿ, ಒಬ್ಬ ಹುಡುಗ 9th ಸ್ಟ್ಯಾಂಡರ್ಡ್ ಹುಡುಗ ಅವ್ರ ತಾಯಿ ಬಂಗಾರ ಮಾರ್ಬಿಟ್ಟು ಅವ್ರ ಗರ್ಲ್ ಫ್ರೆಂಡಿಗೆ ಐಫೋನ್ ಕೊಡಿಸ್ದ ಅಂತ ಹೇಳ್ಬಿಟ್ಟು ನಿನ್ನೆ ಟೆಕ್ ನ್ಯೂಸ್ ಅಲ್ಲಿ ತಾನೇ ಮಾತಾಡಿದ್ವಿ. ಇವಾಗ ನೋಡಿದ್ರೆ ಇವನು ಹಾಟ್ಸ್ಪಾಟ್ ಆನ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಸ್ವಂತ ಹೆಂಡ್ತಿನೇ ಸಾಯಿಸಿದ್ದಾನೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಪೋಕೋ ಕಂಪ್ನಿಯವರು ನಮ್ಮ ಇಂಡಿಯಾದಲ್ಲಿ ಒಂದು ಹೊಸ ಟ್ಯಾಬ್ ಲಾಂಚ್ ಮಾಡ್ತಾರೆ ಅಂತೇಳಿ ಯಾವಾಗಿಂದನೋ ನಾವು ಟೆಕ್ ನ್ಯೂಸ್ ಅಲ್ಲಿ ಮಾತಾಡ್ತಿದ್ವಿ. ಇವಾಗ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಫ್ಲಿಪ್ಕಾರ್ಟ್ ಅಲ್ಲಿ ಟೀಸ್ ಮಾಡ್ತಾ ಇದ್ದಾರೆ ಕಮಿಂಗ್ ಸೂನ್ ಅಂತೇಳಿ. ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಅತಿ ಶೀಘ್ರದಲ್ಲಿ ಲಾಂಚ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪೋಕೋ ಕಂಪ್ನಿಯವರು ಹೇಳ್ತಾ ಇದ್ದಾರೆ. ಪೋಕೋ ಕಡೆಯಿಂದ ಬರ್ತಾ ಇರೋ ಫಸ್ಟ್ ಟ್ಯಾಬ್ ಅಂತಾನೆ ಹೇಳ್ಬೋದು. ನಿಮಗೆ ತುಂಬಾ ಕಮ್ಮಿ ಪ್ರೈಸಿಗೆ ಸಿಗುತ್ತೆ. ಸ್ಪೆಸಿಫಿಕೇಶನ್ಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಇದರಲ್ಲಿ ನಿಮಗೆ ಕಂಪ್ಲೀಟ್ ಆಗಿ 1.5K ರೆಸಲ್ಯೂಷನ್ ಡಿಸ್ಪ್ಲೇ ಇರುತ್ತೆ. ಸ್ನ್ಯಾಪ್ಡ್ರ್ಯಾಗನ್ 7S Gen 2 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. 10,000 mAh ಬ್ಯಾಟರಿ ಇರುತ್ತೆ. ಸ್ಪೆಸಿಫಿಕೇಶನ್ಸ್ ಮಾತ್ರ ಸೂಪರ್ ಅಂತಾನೆ ಹೇಳ್ಬೋದು. ರೀಸನಬಲ್ ಪ್ರೈಸ್ ಅಲ್ಲಿ ನಿಮಗೆ ಈ ಒಂದು ಟ್ಯಾಬ್ ಸಿಗುತ್ತೆ. ಯಾರಾದ್ರೂ ಕಮ್ಮಿ ಪ್ರೈಸ್ ಅಲ್ಲಿ ಒಂದು ಒಳ್ಳೆ ಟ್ಯಾಬ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಒಂದು ಸ್ವಲ್ಪ ದಿವಸ ವೇಟ್ ಮಾಡಿ, ಈ ಒಂದು ಟ್ಯಾಬ್ ಲಾಂಚ್ ಆಗ್ತಾ ಇದೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ ಇವಾಗ ಅಟ್ ಪ್ರೆಸೆಂಟ್ ತುಂಬಾ ಜನ ಸ್ಯಾಮ್ಸಂಗ್ ಮೊಬೈಲ್ಸ್ ನ ಏನಕ್ಕೆ ಪರ್ಚೇಸ್ ಮಾಡ್ತಿದ್ದಾರೆ ಅಂದ್ರೆ ಮೇನ್ ಆಗಿ AI ಫೀಚರ್ಸ್ ಅಂತಾನೆ ಹೇಳ್ಬೋದು. ಈ ಒಂದು AI ಫೀಚರ್ಸ್ಗೋಸ್ಕರ ತುಂಬಾ ಜನ ಸ್ಯಾಮ್ಸಂಗ್ ಮೊಬೈಲ್ಸ್ ನ ತಗೊಂತಿದ್ದಾರೆ. ಇವಾಗ ಸ್ಯಾಮ್ಸಂಗ್ ಕಂಪ್ನಿಯವರು ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ A55 ಹಾಗೆ ಬಂದ್ಬಿಟ್ಟು A35 ಈ ಮೊಬೈಲ್ಸ್ಗೂ ಕೂಡ ಇನ್ನೊಂದು ತಿಂಗಳಲ್ಲಿ ನಾವು ಹೊಸ ಅಪ್ಡೇಟ್ ನ ರಿಲೀಸ್ ಮಾಡ್ತೀವಿ. ಈ ಒಂದು ಅಪ್ಡೇಟ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಮೊಬೈಲ್ಸ್ ಅಲ್ಲೂ ಕೂಡ AI ಫೀಚರ್ಸ್ ನ ಯೂಸ್ ಮಾಡಬಹುದು ಅಂತ ಹೇಳ್ಬಿಟ್ಟು ಸ್ಯಾಮ್ಸಂಗ್ ಕಂಪ್ನಿಯವರು ಹೇಳ್ತಾ ಇದ್ದಾರೆ. ಎಲ್ಲ AI ಫೀಚರ್ಸ್ ಕೂಡ ರೋಲ್ ಔಟ್ ಮಾಡೋದಿಲ್ಲ, ಕೆಲವೊಂದು ಸೆಲೆಕ್ಟೆಡ್ AI ಫೀಚರ್ಸ್ ನ ಮಾತ್ರ ಈ ಒಂದು ಮೊಬೈಲ್ಸ್ ಗೆ ರೋಲ್ ಔಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ಯಾಮ್ಸಂಗ್ ಕಂಪ್ನಿಯವರು ಹೇಳ್ತಿದ್ದಾರೆ. ನಿಜವಾಗ್ಲೂ ಸೂಪರ್ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಅವ್ರಿಗೆ ನೋಡಿದ್ರೇನೆ ಒಂದು ರೀತಿ ಹೆಮ್ಮೆ ಅನ್ಸುತ್ತೆ. ರೀಸನ್ ಏನು ಅಂದ್ರೆ ಆಪಲ್ ಕಂಪ್ನಿಯವರು ನೋಡ್ಕೊಂಡ್ರೆ ಲಾಸ್ಟ್ ಇಯರ್ ಲಾಂಚ್ ಮಾಡಿರೋ ಐಫೋನ್ 15 ಸೀರೀಸ್ಗೆ AI ಫೀಚರ್ಸ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬರೀ ಪ್ರೋ ಮಾಡೆಲ್ಸ್ ಗೆ ಕೊಡ್ತೀವಿ, ಬೇಸ್ ಮಾಡೆಲ್ಸ್ ಗೆ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ರೆ ಸ್ಯಾಮ್ಸಂಗ್ ಕಂಪ್ನಿಯವರು ನೋಡ್ಕೊಂಡ್ರೆ ಈಗಾಗಲೇ ಲಾಂಚ್ ಆಗಿರೋ ಮೊಬೈಲ್ಸ್ಗೂ ಕೂಡ ನಾವು AI ಫೀಚರ್ಸ್ ನ ರೋಲ್ ಔಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ನಿಜವಾಗ್ಲೂ ಸೂಪರ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ಹೇಳೋದಕ್ಕಿಂತ ಮುಂಚೆ ಡೀಲ್ ಆಫ್ ದಿ ಡೇ ನೋಡೋಣಂತೆ. ಒಂದೇ ಡೀಲ್ ಇದೆ, ಅದು ಕೂಡ ಬ್ಲಾಕ್ ಬಸ್ಟರ್ ಆಗಿದೆ ಅಂತಾನೆ ಹೇಳ್ಬೋದು. ಸ್ಯಾಮ್ಸಂಗ್ ಗ್ಯಾಲಕ್ಸಿ ನ್ಯೂ QLED ಟಿವಿ ಇದು ಬಂದ್ಬಿಟ್ಟು 55 ಇಂಚಸ್ ಇಂದ ಬರುತ್ತೆ. ನಾರ್ಮಲ್ ಆಗಿ ನೀವು ಈ ಒಂದು ಟಿವಿನ ತಗೋಬೇಕು ಅಂದ್ರೆ 1,25,000 ಇರುತ್ತೆ. ಇವಾಗ ನಿಮಗೆ ಈ ಒಂದು ಟಿವಿ 96,000 ಗೆ ಸಿಗ್ತಾ ಇದೆ. 20,000 ನಿಮಗೆ ಡೈರೆಕ್ಟ್ ಕೂಪನ್ ಇರುತ್ತೆ. SBI ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡಿದೀರಾ ಅಂದ್ರೆ ಅಡಿಷನಲ್ ಆಗಿ 8,000 ಕಮ್ಮಿ ಆಗುತ್ತೆ. ಟೋಟಲ್ ಆಗಿ ನಿಮಗೆ 28,000 ಕಮ್ಮಿ ಆಗುತ್ತೆ ಅಂತಾನೆ ಹೇಳ್ಬೋದು. 96,000 ಗೆ ನಿಮಗೆ ಈ ಒಂದು ಟಿವಿ ಸಿಗ್ತಾ ಇದೆ. ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಫ್ಲಾಗ್ಶಿಪ್ ಟಿವಿ ಅಂತಾನೆ ಹೇಳ್ಬೋದು. 1 ಲಕ್ಷ ಒಳಗೆ ಸಿಗದೇ ಇಲ್ಲ, ಫಸ್ಟ್ ಟೈಮ್ ನಿಮಗೆ 1 ಲಕ್ಷ ಒಳಗೆ ಸಿಗ್ತಾ ಇದೆ. ಈ ತರ ಡೀಲ್ಸ್ ನ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಆಗೋದಕ್ಕಾದ್ರೆ ಹೋಗಬೇಡಿ. ಈ ತರ ಡೀಲ್ಸ್ ನ ನೀವು ಮಿಸ್ ಆಗಬಾರ್ದು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಈಸಿಯಾಗಿ ಜಾಯ್ನ್ ಆಗ್ಬೋದು. ಈ ತರ ಡೀಲ್ಸ್ ತುಂಬಾನೇ ಇರುತ್ತೆ. ಒಂದೊಂದ್ಸಲ 30,000 ಕಮ್ಮಿ ಆಗ್ತಾ ಇರುತ್ತೆ, ಒಂದ್ಸಲ 20,000 ಕಮ್ಮಿ ಆಗ್ತಾ ಇರುತ್ತೆ. ಈ ರೀತಿಯಾಗಿ ಒಂದೊಂದು ಪ್ರಾಡಕ್ಟ್ ಮೇಲೆ ಆ ಪ್ರಾಡಕ್ಟ್ ಗೆ ತಕ್ಕಂತೆ ಪ್ರೈಸ್ ಅನ್ನೋದು ಕಮ್ಮಿ ಆಗ್ತಾ ಇರುತ್ತೆ. ಅಂತ ಡೀಲ್ಸ್ ನ ನೀವು ಕೂಡ ಯೂಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ ನಿಮಗೂ ಕೂಡ ತುಂಬಾ ಮಟ್ಟಿಗೆ ದುಡ್ಡು ಉಳಿಯುತ್ತೆ. ಇನ್ನ ನೀವೇನಾದ್ರೂ ಜಾಯ್ನ್ ಆಗಿಲ್ಲ ಅಂದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ಇಷ್ಟೇ ಗೈಸ್ ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ. ಅಲ್ಲಿವರೆಗೂ ಬಾಯ್ ಬಾಯ್.